ಬಿಪಿಎಲ್ ಕಾರ್ಡ್ ಕೋಲಾಹಲ ಬೆನ್ನಲ್ಲೇ ಬೆಂಗಳೂರಿನ ಹಲವು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬಡವರಿಗೆ ಊಟ ಸಿಗ್ತಾ ಇಲ್ಲ. ಇದು ಇಂದು ನೆನ್ನೆಯ ಕಥೆಯಲ್ಲ. ಹೀಗಾಗಿ ಹಲವಾರು ಜನ ಇಂದಿರಾ ಕ್ಯಾಂಟೀನ್ಗೆ ಬಂದು ಊಟ ಇಲ್ಲದೆ ಹಸಿದುಕೊಂಡು ಹೋಗುವ ಪರಿಸ್ಥಿತಿ ಮುಂದುವರೆದಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬಿಪಿಎಲ್ ಬಿಸಿ ಮಧ್ಯೆ ಮತ್ತೊಂದು ಶಾಕ್. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟ ಬಂದ್, ಸಿಬ್ಬಂದಿಗೆ ವೇತನ ಬಾಕಿ, ಕರ್ತವ್ಯಕ್ಕೆ ಗೈರು. ಬಡವರ ಹಸಿವು ನೀಗಿಸುವ ಕೆಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟ ಸ್ಥಗಿತವಾಗಿದೆ. ಇದರಿಂದ ಊಟ ಸಿಗದೆ ಜನ ಹಸಿದ ಹೊಟ್ಟೆಯಲ್ಲಿಯೇ ವಾಪಸ್ ಆಗ್ತಿದ್ದಾರೆ. ಕ್ಯಾಂಟೀನ್ ಸಿಬ್ಬಂದಿಗೆ 6 ತಿಂಗಳ ವೇತನ ಪಾವತಿ ಮಾಡದ ಹಿನ್ನೆಲೆ ಸಿಬ್ಬಂದಿ ಕರ್ತವ್ಯಕ್ಕೆ ಗೈರಾಗಿದ್ದಾರೆ. ಇದರಿಂದ ಊಟ ಕೂಡ ಪೂರೈಕೆಯಾಗ್ತಿಲ್ಲ. ನಾನು ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಊಟಕ್ಕೆ ಬಂದಿದ್ದೆ. ಕಡಿಮೆ ರೇಟಲ್ಲಿ ಚೆನ್ನಾಗಿ ಊಟ ಕೊಡ್ತಿದ್ರು. ಇವತ್ತು ಯಾಕೋ ಬಂದಿದೆ. ಈಗ ಮತ್ತೆ ಬೇರೆ ಕಡೆ ಹೋಗ್ಬೇಕಂದ್ರೆ ತುಂಬ ರೇಟ್ ಆಗುತ್ತಲ್ಲ, ಇದು ಕ್ವಾಲಿಟಿ ಊಟನೂ ಇರುತ್ತೆ. ಅದೇ ಯಾಕೋ ಏನೋ ಪರ್ಪಸ್ಗೋಸ್ಕರ ಬಂದ್ ಮಾಡಿದ್ದಾರೆ ಅವರು. ಆದರೆ ಈ ಥರ ಬಂದಾದರೆ ಮತ್ತೆ ಜನಕ್ಕೂ ಪ್ರಾಬ್ಲಮ್ ಆಗುತ್ತಲ್ಲ. 6 मंथ हो गया पेमेंट नहीं आया, घर पे प्रॉब्लम होता, घर वाला बोलता रिटर्न आ जाओ, ऐसा क्या करना, काम पेमेंट नहीं मिलता, काम क्यों करता, अभी 6 मंथ का पैसा छोड़ के कैसे जा सकता है। बहुत तकलीफ हो रहा है सर, पैसा नहीं मिलेगा अभी, कितना घर पे बोल रहा है पैसा डालो, किधर से डालेगा, कंपनी दे नहीं रहा है। अभी मेरा 6 मंथ हो गया, 12,000 पेमेंट है, बहुत ख़राब है। सभी लोग बोल रहा है रिटर्न आओ, अभी पैसा नहीं दे रहा है, कैसे जाए, प्रॉब्लम होता है। यूपी से आए हम लोग, इसीलिए काम के लिए पैसे के लिए आए ना। ಪಶ್ಚಿಮ ವಲಯದ ಮಲ್ಲೇಶ್ವರಂ, ನಂದಿನಿ ಲೇಔಟ್ ಇಂದಿರಾ ಕಿಚನ್ಗಳ ವ್ಯಾಪ್ತಿಯಲ್ಲಿ ಬರುವ ಇಂದಿರಾ ಕ್ಯಾಂಟೀನ್ಗಳಿಗೆ ಊಟ ಪೂರೈಕೆ ಆಗ್ತಿಲ್ಲ. ನೂರಾರು ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಸಂಬಳ ನೀಡಿಲ್ಲ. ಈ ಕಿಚನ್ಗಳನ್ನ ಶೆಫ್ಟಾಕ್ ಕಂಪನಿ ನಿರ್ವಹಣೆ ಮಾಡ್ತಿದೆ. ಈ ಕಂಪನಿಗೆ ಬಿಬಿಎಂಪಿ ಹಣ ಪಾವತಿಸಿಲ್ಲ. ಪಾಲಿಕೆ ಶೆಫ್ಟಾಕ್ ಕಂಪನಿಗೆ ಹಣ ನೀಡದ ಕಾರಣ ಸಿಬ್ಬಂದಿಗೆ ವೇತನ ಪಾವತಿಯಾಗಿಲ್ಲ. ರಿಯಾಲಿಟಿ ಚೆಕ್ 1, ಸುಭಾಷ್ ನಗರ, ಮಂತ್ರಿ ಮಾಲ್ ರಸ್ತೆ. ಬಡವರ ಹಸಿವನ್ನು ನೀಗಿಸ್ತಾ ಇದ್ದಂತಹ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇದೀಗ ಊಟ ಸಿಗ್ತಾ ಇಲ್ಲ. ಮಂತ್ರಿ ಮಾಲ್ ಮುಂಭಾಗದಲ್ಲಿರುವಂತಹ ಒಂದು ಇಂದಿರಾ ಕ್ಯಾಂಟೀನ್ನ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಪಶ್ಚಿಮ ವಿಭಾಗದ ಇಂದಿರಾ ಕ್ಯಾಂಟೀನ್ಗಳಲ್ಲಿ, ಅದರಲ್ಲೂ ಕಿಚನ್ಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಸುಮಾರು 3-4 ತಿಂಗಳಿಂದ ವೇತನವನ್ನು ಪಾವತಿ ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಕರ್ತವ್ಯಕ್ಕೆ ಗೈರಾಗಿದ್ದಾರೆ. ಊಟವನ್ನು ಸಪ್ಲೈ ಮಾಡೋದಕ್ಕೂ ಕೂಡ ಇಲ್ಲ, ಜೊತೆಗೆ ಊಟವನ್ನು ತರುವಂತಹ ಕೆಲಸವೂ ಕೂಡ ಆಗಿಲ್ಲ. ಸೊ ಹೀಗಾಗಿ ಇಂದಿರಾ ಕ್ಯಾಂಟೀನ್ಗಳಿಗೆ ಹಸಿವನ್ನ ಇಟ್ಟುಕೊಂಡು ಬಂದಂತಹ ಗ್ರಾಹಕರು ಇವತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ವಾಪಸ್ ಮತ್ತೆ ಹಸಿವಿನಿಂದನೇ ಬೇರೆ ಬೇರೆ ಕ್ಯಾಂಟೀನ್ಗಳಲ್ಲಿ ಊಟವನ್ನ ಹುಡುಕುವಂತ ಕೆಲಸ ಕೂಡ ಆಗಿದಾವೆ. ಖಾಲಿ ತಟ್ಟೆಗಳನ್ನ ಇಟ್ಟಿದ್ದಾರೆ. ಸೊ ಎಲ್ಲಿ ಊಟ ತಯಾರಾಗುತ್ತೆ ಅಲ್ಲಿಂದ ಊಟವನ್ನ ಇಲ್ಲಿಗೆ ತೆಗೆದುಕೊಂಡು ಬಂದಿಲ್ಲ. ಕೆಲಸಕ್ಕೆ ಕೂಡ ಇವತ್ತು ಗೈರಾಗಿದ್ದಾರೆ. ಸೊ ಹಾಗಾಗಿ ವೇತನವನ್ನ ಪಾವತಿ ಮಾಡಿದ್ರೆ ಮಾತ್ರ, ಸಂಬಳವನ್ನ ಕೊಟ್ಟರೆ ಮಾತ್ರ ನಾವು ಕೆಲಸಕ್ಕೆ ಬರ್ತೀವಿ ಅಂತ ಹೇಳಿ ಇವತ್ತು ಊಟವನ್ನ ಗ್ರಾಹಕರಿಗೆ ಕೊಡುವಂತಹ ಯಾವ ಕೆಲಸ ಕೂಡ ಆಗ್ತಾ ಇಲ್ಲ. ಇವತ್ತು ಸಂಪೂರ್ಣವಾಗಿ ಊಟ ಕೂಡ ಸ್ಥಗಿತ ಆಗಿದೆ. ಕೇವಲ ಒಂದು ಕ್ಯಾಂಟೀನ್ನಲ್ಲಿ ಮಾತ್ರ ಅಲ್ಲ, ನಗರದ ಬಹುತೇಕ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕೂಡ ಇಂದಿರಾ ಕ್ಯಾಂಟೀನ್ನ ಊಟ ಸ್ಥಗಿತ ಆಗಿದೆ. ರಿಯಾಲಿಟಿ ಚೆಕ್ 2, ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಬಳಿ, ಗಾಂಧಿನಗರ. ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣ ಸಮೀಪ ಇರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನಲ್ಲಿ ಕೂಡ ಊಟ ಸಿಗ್ತಾ ಇಲ್ಲ. ಸೊ ಇವತ್ತು ಇಲ್ಲಿನ ಎಲ್ಲ ಸಿಬ್ಬಂದಿಗಳು ಕೂಡ ಕರ್ತವ್ಯಕ್ಕೆ ಗೈರು ಹಾಕಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಸಂಬಳ ಆಗೋ ತನಕ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿ ಬಿಗಿ ಪಟ್ಟನ್ನ ಹಿಡಿದಿದ್ರು. ಇವತ್ತು ಕೆಲಸಕ್ಕೆ ಕೂಡ ಬಂದಿಲ್ಲ. ಸೊ ಹೀಗಾಗಿ ಇಂದಿರಾ ಕ್ಯಾಂಟೀನ್ನ ಹೊರಭಾಗದ ಗೇಟ್ಗೆ ಬೀಗವನ್ನ ಜಡಿಯಲಾಗಿದೆ. ಬೀಗವನ್ನ ಹಾಕಿ ಇವತ್ತು ಕೆಲಸಕ್ಕೆ ರಜೆಯನ್ನ ಹಾಕಿದ್ದಾರೆ. ಸೊ ಹೀಗಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಬರುವಂತಹ ಗ್ರಾಹಕರು ಹಸಿದ ಹೊಟ್ಟೆಯನ್ನ ಇಟ್ಕೊಂಡು ಹಾಗೆ ಮುಂದಕ್ಕೆ ಬೇರೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟಕ್ಕಾಗಿ ಹುಡುಕುವಂತಹ ಪರಿಸ್ಥಿತಿ ಕೂಡ ಇದೆ. ಸೊ ಹೀಗಾಗಿ ಸಾಕಷ್ಟು ಗ್ರಾಹಕರು ಕೂಡ ಬರ್ತಾರೆ, ಮತ್ತೆ ವಾಪಸ್ ಹೋಗುವಂಥದ್ದು ಕೂಡ ಆಗ್ತಾ ಇದೆ. ಬೆಳಿಗ್ಗೆ ಉಪಹಾರ ಜೊತೆಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಕೂಡ ಇವತ್ತು ಇರೋದಿಲ್ಲ. ಆ ಕಾರಣಕ್ಕಾಗಿ ಸಾಕಷ್ಟು ಗ್ರಾಹಕರು ಕಡಿಮೆ ದರದಲ್ಲಿ ಕ್ವಾಲಿಟಿ ಊಟವನ್ನು ಸವಿಯೋದಕ್ಕಂತೇಳಿ ಇಂದಿರಾ ಕ್ಯಾಂಟೀನ್ಗಳಿಗೆ ಬರ್ತಾ ಇದ್ರು. ಆದರೆ ಇಂದಿರಾ ಕ್ಯಾಂಟೀನ್ಗಳ ಸಿಬ್ಬಂದಿಗಳಿಗೆ ವೇತನವನ್ನ ನೀಡದೇ ಇರುವಂಥ ಕಾರಣಕ್ಕಾಗಿ ಈ ಒಂದು ಅನಿವಾರ್ಯವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಲಸಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಇದರ ಎಫೆಕ್ಟ್ ನೇರವಾಗಿ ಗ್ರಾಹಕರಿಗೂ ಕೂಡ ತಟ್ತಾ ಇದೆ. ಉತ್ತರ ಪ್ರದೇಶದ ಕೆಲ ಯುವಕರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರಿಗೂ ವೇತನ ಆಗಿಲ್ಲ. ಮನೆ ನಿರ್ವಹಣೆ ಕಷ್ಟ ಆಗಿದೆ. ಸಂಬಳ ಕೊಟ್ರೆ ನಾವು ಊರಿಗೆ ಹೋಗ್ತೇವೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದೇನೇ ಆಗ್ಲಿ, ಬಡವರ ಹಸಿವು ನೀಗಿಸಬೇಕಿದ್ದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಇದೀಗ ಊಟ ಸಿಗದೆ ಜನ ಪರದಾಡ್ತಿರೋದು ವಿಪರ್ಯಾಸ. ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.